ಬೀದಿ ನಾಯಿಗಳ ಹಾವಳಿ ಸಿಟಿ ಮಂದಿಯ ನೆಮ್ಮದಿ ಕಸಿದಿದೆ. ಗುಂಪಾಗಿ ಎಂಟ್ರಿ ಕೊಡುವ ಬೀದಿ ನಾಯಿಗಳು ಡೆಡ್ಲಿ ಅಟ್ಯಾಕ್ ಮಾಡ್ತಿವೆ. ಅದರಲ್ಲೂ ಮಡಿವಾಳದಲ್ಲಿ ಶ್ವಾನಗಳ ಹಾವಳಿ ಹೇಳತೀರದಾಗಿದೆ. ಒಂಟಿಯಾಗಿ ಹೋಗೋಕು ಭಯ, ಬೈಕ್ನಲ್ಲಿ ತೆರಳೋಕು ಭಯ. ಬೀದಿ ನಾಯಿಗಳು ಯಾವಾಗ ದಾಳಿ ಮಾಡ್ತಾವೋ ಅನ್ನೋ ಆತಂಕ ಆವರಿಸಿದೆ. ಅದರಲ್ಲೂ ಮಕ್ಕಳ ಮೇಲೆ ಹೆಚ್ಚಾಗಿ ಎರಗುತ್ತಿರುವ ಬೀದಿ ನಾಯಿಗಳು ಪೋಷಕರ ಎದೆ ಬಡಿತ ಹೆಚ್ಚಿಸಿವೆ. ಹೌದು, ಆಡುಗೋಡಿಯ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಬೀದಿ ನಾಯಿಗಳದ್ದೇ ದರ್ಬಾರ್ ಎನ್ನುವಂತಾಗಿದೆ. ಆಟ ಆಡೋ ಮಕ್ಕಳನ್ನ ಅಟ್ಟಾಡಿಸಿ ರಕ್ತ ಹೀರುತ್ತಿವೆ. ಕಳೆದ ವಾರ ರಸ್ತೆಯಲ್ಲಿ ಆಟವಾಡ್ತಿದ್ದ ಪ್ರಸನ್ನಕುಮಾರ್ ವಿನುತ ದಂಪತಿಯ 8 ವರ್ಷದ ಮಗುವಿನ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡಿ ರಕ್ತ ಸುರಿಯುವಂತೆ ಗಾಯಗೊಳಿಸಿವೆ. ಸದ್ಯ ಬಾಲಕಿ ಚಿಕಿತ್ಸೆ ಪಡೆದು ಸುಧಾರಿಸಿಕೊಳ್ಳುತ್ತಿದ್ದಾಳೆ. ಬೇದಿಯಲ್ಲಿ 50ಕ್ಕೂ ಹೆಚ್ಚು ನಾಯಿಗಳು ಇಲ್ಲಿ ಬೇಡು ಬಿಟ್ಟಿದ್ದು ಪ್ರತಿನಿತ್ಯವೂ ಇದೇ ಗೋಳಾಗಿದೆಯಂತೆ. ತುಂಬ ಸಮಸ್ಯೆ ಆಗಿದೆ. ಮಕ್ಕಳನ್ನ ಸ್ಕೂಲಿಗಾಗಲಿ ಮತ್ತು ಯಾವುದಕ್ಕಾದ್ರೂ ಒಂದು ಡ್ಯಾನ್ಸ್ ಕ್ಲಾಸ್ಗಾಗಲಿ ಕರ್ಕೊಂಬರೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ದೊಡ್ಡವರು ಓಡಾಡೋದಕ್ಕೇ ಕಷ್ಟ ಆಗ್ತಾಯಿದೆ. ಇನ್ನು ಚಿಕ್ಕ ಮಕ್ಕಳು ಒಬ್ಬೊಬ್ಬರೇ ಓಡಾಡೋದಕ್ಕೆ ಅವ್ರಿಗೂ ತುಂಬಾ ಸಮಸ್ಯೆ ಆಗ್ತಾಯಿದೆ. 1 ವೀಕ್ ಬ್ಯಾಕ್ ಅಷ್ಟೇ ನನ್ನ ಮಗಳಿಗೆ ನಾಯಿ ಕಚ್ಚಿತು. ಅನಾಹುತದ ಬಳಿಕ ಅಧಿಕಾರಿಗಳು ಆಡುಗೋಡಿ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಬೀದಿ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಮಾಡಿದ್ದಾರೆ. ಇನ್ನು ಕಸ ವಿಲೇವಾರಿ ಮಾಡದೆ ಮಾರಕ ಕಾಯಿಲೆಗಳಿಗೂ ಆಹ್ವಾನಿಸುವಂತಿದೆ. ತುಂಬ ಕಸದ ಹಾವಳಿ ಜಾಸ್ತಿ ಆಗಿದೆ. ಇವಾಗ ಡೆಂಗ್ಯೂ ಇಂಥರ ಎಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಗಿದೆ. ಮಕ್ಳುಗಳನ್ನ ನಾವು ಸೇಫಾಗಿ ನೋಡ್ಕೊಳ್ಬೇಕು, ಬಟ್ ಕರ್ಕೊಂಡು ಹೋಗಿ ಬರಲೇಬೇಕಾಗುತ್ತೆ. ಕೆಲವು ಟೈಮ್ ಬರೋಕ್ಕಾಗಲಿಲ್ಲ ಅಂದರೆ ಒಬ್ಬರೇ ಮಕ್ಕಳು ಮನೆಗೆ ಬರಬೇಕಾಗುತ್ತೆ. ಆ ಟೈಮಲ್ಲಿ ನಾಯಿ ಹಾವಳಿ ತುಂಬ ಆಗಿಬಿಟ್ಟಿದೆ. ನಮಗೆ ಮಕ್ಳುಗಳನ್ನ ಆಟ ಆಡೋದಕ್ಕೂ ಒಬ್ಬೊಬ್ಬರನ್ನೇ ಬಿಡೋದು ಕಷ್ಟ ಆಗ್ತಿದೆ. ಇನ್ನು ನಾಯಿಗಳನ್ನ ಬೇರೆಡೆ ಶಿಫ್ಟ್ ಮಾಡದಂತೆ ಸುಪ್ರೀಂ ಕೋರ್ಟ್ ಆದೇಶವಿದೆಯಂತೆ. ಹೀಗಾಗಿ ವ್ಯಾಕ್ಸಿನೇಟ್ ಮಾಡಿದ್ದೇವೆ, ಸಂತಾನ ಶಕ್ತಿ ಹರಣಕ್ಕೆ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಪಶುಸಂಗೋಪನೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಏನೇ ಹೇಳಿ, ಮನೆಯಿಂದ ಹೊರಗೆ ಕಾಲಿಟ್ರೆ ಸಾಕು ಬೀದಿ ನಾಯಿಗಳದ್ದೇ ಭಯ. ಜನರಿಗೆ ಆತಂಕ ಹುಟ್ಟಿಸುವ ಶ್ವಾನಗಳಿಗೆ ಪಾಲಿಕೆ ಬ್ರೇಕ್ ಹಾಕಬೇಕಿದೆ. ಪೂರ್ಣಿಮಾ, TV9 ಬೆಂಗಳೂರು.